ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಹೊಸ ರೆಸಿಪಿ ಅಂದಾಗೆ ಬಂದಿದ್ದೀನಿ. ಯಾವ ರೀತಿ ಅಂತಂದರೆ, ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಥವಾ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು, ಅಥವಾ ಶಿವರಾತ್ರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಕರ್ಜಿಕಾಯಿ ಹೆಂಗೆ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ ರೀ. ಅದನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೇನೆ ರೀ, ಬರ್ರಿ. ಮೊದಲಿಗೆ ನಾನು ಒಂದು ಪಾತ್ರೆದಾಗ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಳೆ ರವೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ನಿ ರೀ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಕಾಸ್ಕೊಂಡು ಈ ರೀತಿ ನಾದ್ಕೋಬೇಕು ರೀ. ಯಾವ ರೀತಿ ಅಂತಂದ್ರೆ ಪುರೆ ಹಿಟ್ಟು ನಾದ್ಕೊತೇವಲ್ಲ ರೀ, ಆ ಹದಕ್ಕೆ ನಾದ್ಕೋಬೇಕು ರೀ. ತೀರಾ ಅಳ್ಕೂ ನಾದ್ಕೋಬೇಡ್ರಿ. ಪುರೆ ಹಿಟ್ಟು ಹದಕ್ಕೆ ನಾದ್ಕೊಂಡು 5 ನಿಮಿಷ ನೆನೆಯಾಕೆ ಬಿಡ್ಬೇಕು ನೋಡ್ರಿ. ಈ ರೀತಿ ನಾದ್ಕೋಬೇಕು ರೀ. 5 ನಿಮಿಷ ಒಂದು ಪ್ಲಾಸ್ಟಿಕ್ ಹಳಿ ಒಳಗಾದ್ರೂ ಹಾಕ್ರಿ, ಅಥವಾ ಬಟ್ಟೆ ಅದ್ರ ಮೇಲಾದರೂ ಹೊಚ್ಚಿಬಿಟ್ಟು ಸ್ವಲ್ಪ 5 ನಿಮಿಷ ನೆನೆಯಾಕೆ ಬಿಡ್ಬೇಕು ನೋಡ್ರಿ. ಈ ರೀತಿ ನೆನೆಯಾಕೆ ಬಿಡ್ಬೇಕು. ಅದಕ್ಕೆ ಡಿಪ್ ಮಾಡೋದಕ್ಕೆ ಪುಡಿ ಬೇಕಲ್ರಿ. ಅದನ್ನು ಯಾವ ರೀತಿ ಮಾಡೋದಂತಂದ್ರೆ, ಮೊದಲು ನೀವು ಪುಟಾಣಿ ಮಿಕ್ಸಿ ಮಾಡ್ಕೋಬೇಕ್ರಿ ಸಣ್ಣಗೆ. ಯಾವ ರೀತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬಟ್ಲ ಪುಟಾಣಿ ತೊಗೊಂಡೇನಿ ಅಂದ್ರೆ ಅದೇ ಬಟ್ಲ ಅಲ್ತಲ್ಲಿ 1.5 ಅಷ್ಟು ಬೆಲ್ಲ ತೊಗೊರಿ. ಸ್ವಲ್ಪ ಬೆಲ್ಲ ಮುಂದಿದ್ರೆ ಕರ್ಜಿಕಾಯಿ ಭಾಳ ಚಲೋ ಆಕೈತ್ರಿ. ಹಾಗಾಗಿ ಆಮೇಲೆ ಸ್ವಲ್ಪ ಬಿಳೆ ಎಳ್ಳು ತೊಗೊಂಡಿದ್ದೀನಿ ರೀ, ಏಲಕ್ಕಿ ಪುಡಿ, ಹಾಗೆ ತುರಿದು ಒಣ ಕೊಬ್ಬರಿ ಹಾಕೇನಿ ರೀ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಆಮೇಲೆ ಸ್ವಲ್ಪ ಸಣ್ಣ ಸಣ್ಣ ಪುರೆ ಉಳ್ಳಿ ಯಾವ ರೀತಿ ನಾವು ತಕ್ಕೊತೀವಿ ಹಂಗೆ ಪುರೆ ಉಳ್ಳಿ ತಕ್ಕೊಂಡು ಈ ರೀತಿ ಕಡುಬಿನ ಹಾಳಿ ಥರ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ರೀ, ಅದನ್ನು ಪುಡಿನ ಅದ್ರೊಳಗೆ ತುಂಬಿ ಸ್ವಲ್ಪ ಹಾಲು ಹಚ್ಚಿ ಈ ರೀತಿ ಒತ್ಕೊಂಡು ಕಡಬ್ಗತೆ ತುಂಬ್ಕೋಬೇಕ್ರಿ, ಒತ್ತಿಟ್ಕೋಬೇಕ್ರಿ. ಇದನ್ನು ನಾವು ಕರಿಬೇಕ್ರಿ. ಈಗ ಕರಿಯೋದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಆಲ್ರೆಡಿ ಇಟ್ಟಿದ್ದೆ ರೀ ಬಿಸಿಗೆ, ನೋಡ್ತಿರ್ಬೋದು. ಇದು ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆನೂ ಬಿಸಿ ಆಗೋದಕ್ಕೆ ಕಾಯಕತ್ತೇನೆ ರೀ. ಎಣ್ಣೆ ಬಿಸಿ ಆದ ತಕ್ಷಣ ಒಂದೊಂದು ಕಡಬು ತೊಗೊಂಡು ಎಣ್ಣೆ ಒಳಗೆ ಹಾಕ್ಕೊಂಡು ಕರ್ಕೋಬೇಕು ನೋಡ್ರಿ. ಇದನ್ನು ನಾವು ಎಷ್ಟು ಮಾಡ್ತೀವಿ ಅಂತಂದ್ರೆ, ಹಬ್ಬದ ಮುಂದೆ ಮನೆ ಮಂದಿ ಎಲ್ಲ ತಿನ್ನುವಷ್ಟು ನಾವು ಮಾಡ್ತೀವಿ. ಹಂಗೆ ಒಂದೊಂದು ಸೇರ್ಗಟ್ಲೆ 2 ಸೇರ್ಗಟ್ಲೆ ಮಾಡ್ತೀವಿ ರೀ. ಇವು ಇಲ್ಲ ಅಂತಂದ್ರೆ ನಮಗೆ ಹಬ್ಬನ ಇಲ್ಲ. ಕರ್ಜಿಕಾಯಿ ಉಂಡೆ ಈ ಥರ ಇಲ್ಲ ಅಂತಂದ್ರೆ ನಮಗೆ ಹಬ್ಬನ ಇಲ್ಲ ನೋಡ್ರಿ. ಹಾಗಾಗಿ ಪ್ರತಿಯೊಂದು ಹಬ್ಬಕ್ಕೂ ನಾವು ಕರ್ಜಿಕಾಯಿ ಇದ್ದೇ ಇರ್ತೈತೆ ರೀ. ಸೊ ಈ ರೀತಿ ಸ್ವಲ್ಪ ಬೆಳ್ಳಗೆ ಆಗೋಷ್ಟು, ತೀರಾ ಕೆಂಪೂ ಬೇಡ್ರಿ, ತೀರಾ ಬೆಳ್ಳನೂ ಬೇಡ, ಒಂದು ಅಳತಿ ಅಲ್ಲಿ ನೀವು ಕರ್ಕೋಬೇಕ್ರಿ. ಕರ್ಕೊಂಡು ಒಂದು ಈ ರೀತಿ ಬಿದಿರು ಬುಟ್ಟ್ಯಾಗ ಹಾಕ್ಕೊಂಡು ಆರಾಕ್ ಬಿಡ್ಬೇಕು ನೋಡ್ರಿ. ಅದಾದಮೇಲೆ ಅದೇ ರೀತಿ ಸೇಮ್ ಉಳ್ಕಿದ್ದನ್ನು ಕರ್ಕೋಬೇಕ್ರಿ. ನೋಡ್ತಿರ್ಬೋದು, ಉಳ್ಕಿದ್ದನ್ನು ಕರ್ಕೊಳಕತ್ತೇನಿ. ಅದೇ ರೀತಿ ಸೇಮ್ ರೀ, ಲೋ ಫ್ಲೇಮಲ್ಲೇ ಇಟ್ಕೊಡಿ, ತೀರಾ ಹೈನು ಇಟ್ಕೊಬೇಡ್ರಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರ್ಕೊಳ್ರಿ. ಸೊ ಈ ರೀತಿ ಎಲ್ಲ ಕರ್ಕೊಂಡಾದ್ಮೇಲೆ ಅವನೊಂದು ಸ್ವಲ್ಪ ಆರಾಕ್ ಬಿಡ್ಬೇಕ್ರಿ. ಕರ್ಕೊಂಡು ಬುಟ್ಟಿಗೆ ಹಾಕಿದ ತಕ್ಷಣ ಡಬ್ಬ್ಯಾಗ ಹಾಕಿಡಬೇಡ್ರಿ, ಮೆತ್ತಗಾಗ್ಬಿಡ್ತಾವೆ. ಒಂದು ಸ್ವಲ್ಪ ಆರಾಕ್ ಬಿಡ್ಬೇಕು. ಎಷ್ಟು ಚೆನ್ನಾಗಿ ಆರ್ತಾವು ಅಷ್ಟು ಕುರುಕುರು ಮಸ್ತ್ ಬರ್ತಾವೆ ರೀ. ಈ ರೀತಿ ನಾವು ಕರ್ಕೊಂಡು ಇಟ್ಕೊಂಡು ಬಿದಿರು ಬುಟ್ಟ್ಯಾಗ ಹಾಕಿ ಕರ್ಕೊಂಡು ಇಟ್ಕೊಂಡೇವ್ರಿ. ಇವನ್ನೊಂದು ಸ್ವಲ್ಪ ಆರಾಕು ಬಿಟ್ಟಿದ್ವಿ ರೀ. ಸೊ ಇದನ್ನು ನಾವು ಸಂಜೆ ಮುಂದೆ ಅವಲಕ್ಕಿ ಜೊತೆ ತಿಂತೇವ್ರಿ, ಇಲ್ಲಾಂದ್ರೆ ಅಡ್ಡಾಡ್ಕೊಂತ ಹಂಗೆ ತಿಂತೇವ್ರಿ. ಉತ್ತರ ಕರ್ನಾಟಕ ಮಂದಿಗೆ ಎಷ್ಟು ಸಿಹಿ ತಿಂದರೂ ಕಡಿಮೆನ. ಸೊ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಒಂದಿಗೆ ಬರ್ತೇನೆ ರೀ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.